ಗದಗ ವೀರ ನಾರಾಯಣ ಅಗ್ರಹಾರ ಕಾನತೋಟದ ರೇಖಾ ಭೂಷಣ್ ಅರಸಿದ್ ಎಂಬ ಬಡ ಕುಟುಂಬದ ಪಾಲಿಗೆ ಪಬ್ಲಿಕ್ ಟಿವಿ ಬೆಳಕಾಗಿದೆ. ತಂದೆ ಭೂಷಣ್ 2 ಕಿಡ್ನಿ ಫೇಲ್ ಆಗಿ ಸಾವನ್ನಪ್ಪಿದ್ರು. ತಾಯಿ ರೇಖಾ ಹಾಗೂ 16 ವರ್ಷದ ಮಗಳು ಸೃಷ್ಟಿಗೆ ಹೊತ್ತಿನ ಊಟಕ್ಕೂ ಪರದಾಡುವಂತಹ ಸ್ಥಿತಿ. ಹೀಗಾಗಿ ಸ್ಥಳೀಯರು ಒಟ್ಟಾಗಿ ಸೇರಿ ಭೂಷಣ್ ಅಂತ್ಯಕ್ರಿಯೆ ತಿಥಿ ಕಾರ್ಯಗಳನ್ನು ಮಾಡಿದ್ರು. ರೇಖಾ ಸೃಷ್ಟಿ ಜೀವನದ ಬಗ್ಗೆ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದಲ್ಲಿ ಪ್ರಸಾರವಾಗಿತ್ತು. ಹೃದಯವಂತ ದಾನಿಗಳಾದ ಉಸಿರು ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಶರಣು ಪಾಟೀಲರು ಅಂದು ಬೆಳಕು ಕಾರ್ಯಕ್ರಮದಲ್ಲಿ ವಾಗ್ದಾನವನ್ನ ಕೊಟ್ಟಿದ್ರು. ಅದರಂತೆ ಇದೀಗ 8 ಅಡಿ ಅಗಲ 30 ಅಡಿ ಉದ್ದ ಇರುವ ಚಿಕ್ಕ ಮನೆಯ ಗೋಡೆಗಳ ಸಂಪೂರ್ಣ ದುರಸ್ತಿ, ತಗಡಿನ ಮೇಲ್ಚಾವಣಿ, ಕಿಟಕಿ, ಬಾಗಿಲು, ಬಾತ್ರೂಮ್, ಮನೆಯ ಸಂಪೂರ್ಣ ವಿದ್ಯುದೀಕರಣ ಅಳವಡಿಕೆ ಮಾಡಿಸಿಕೊಟ್ಟಿದ್ದಾರೆ. ನಮ್ಮ ಮನೆ ಭಾಳ ಸೋರ್ತಿತ್ತು ರೀ. ಎಲ್ಲ ತಗಡು, ಆಮೇಲೆ ಗಾಡಿ ಗಿಡಿ ಎಲ್ಲ ಬೀಳುವಂಗಾಗಿದ್ದು. ಮಳೆ ಬಂದ್ರೆ ಒಟ್ಟು ನಾವು ಎಲ್ಲೇ ಕುಂದ್ರಬೇಕು, ಎಲ್ಲೇ ನಿಂದಿರ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಿದ್ದಿಲ್ಲ. ಆ ನಮ್ಮ ಮನೆ ಸೋರ್ತಿತ್ತು. ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದೊಳಗೆ ಕರ್ಕೊಂಡು ಹೋಗಿ ಎಲ್ಲರೂ ಸಹಾಯ ಮಾಡಿ ಬಂದು ನೋಡಿ ತಗಡ್ರಿ ಸರ್, ಇದು ಮುಂದಲ್ದು ಗಾಡಿ, ಬಾತ್ರೂಮ್ ಅದು ಎಲ್ಲ ಕಟ್ಟಿಸಿ ಕೊಟ್ಟಾಗ ಚಲೋ ಅನ್ಸುತ್ತೆ ರೀ ಸರ್. ಎಲ್ಲರೂ ಹೆಲ್ಪ್ ಮಾಡ್ಯಾರ್ರಿ, ಧನ್ಯವಾದ ರೀ. ಪಬ್ಲಿಕ್ ಟಿವಿ ರಂಗನಾಥ್ ಸರ್ನ ಹೋಗಿ ಭೇಟಿ ಮಾಡಿ ಅವರು ನನಗೆ ಒಂದು ವಾಗ್ದಾನ ಮಾಡಿದ್ರು. ನಮ್ಮ ಬೆಳಕು ಕಾರ್ಯಕ್ರಮಕ್ಕೆ ತಾವು ಬೆಳಕನ್ನ ಬಡವರು ಚೆಲ್ತೀರಾ ನಿಮ್ಮ ಮುಖಾಂತರ ಕೇಳಿದಾಗ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ, ಮನೆಯನ್ನ ರೆಡಿ ಮಾಡಿ ರಿಪೇರಿ ಮಾಡಿ ಅವ್ರಿಗೆ ಬೆಳಕನ್ನು ಚೆಲ್ಲುವಂತ ಕೆಲಸ, ನಾವು ಉಸಿರು ಕೊಡುವಂತ ಕೆಲಸ ನಾವು ಮಾಡ್ತಂತ ಹೇಳಿದ್ವಿ. ಅದೇ ರೀತಿ ಈಗ ಅದ್ಭುತವಾಗಿ ಆ ಮನೆಯನ್ನ ನಾವು ಒಂದು ಹನಿ ನೀರು ಒಳಗಡೆ ಬರದಾಗೆ ಅವ್ರು ನೆಮ್ಮದಿಯಿಂದ ಮಲಗುವ ರೀತಿ ಕೆಲಸವನ್ನ ಮಾಡಿದ್ವಿ. ರೇಖಾ ಸಿದ್ದಿ ಅವರು ಬಹಳ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಎಷ್ಟು ನೆಮ್ಮದಿ ಆಗಿದೆ ನನಗಂದ್ರೆ, ನನಗೊಂದು ಹಂಡೆ ಹಾಲು ಕುಡಿದಷ್ಟು ನನಗೊಂದು ಖುಷಿ ಆಗಿದೆ.